ನಿಮ್ಮ ಮೇಲೆ ನಮಗೆ ಸಿಟ್ಟಿದೆ ಡ್ಯಾಡಿ. ನಿಮ್ಗೆ ಹಾಗೆ ಆಗಬೇಕು. ಪಾಪ ದೀಕ್ಷಮ್ಮ, ನಾವು ಅಪ್ಪನ ಕಡೆಯಿಂದ ದೀಕ್ಷಾಮ್ಮನ್ನ ರೇಗಿಸ್ತಿದ್ರು. ನಿನ್ನೆ ನಮ್ಗೆ ತುಂಬ ಬೇಜಾರಾಯಿತು. ನೀವು ಹುಟ್ಟುಹಬ್ಬ ಅಂತ ಪಾಪ ಎಲ್ಲವನ್ನ ಮಾಡ್ಕೊಂಡು ಕಾಯ್ತಿದ್ರು. ಹೌದಪ್ಪ, ಕೇಕ್ ಕೂಡ ಅಮ್ಮ ಒಬ್ಬಳೇ ತಯಾರಿಸಿದ್ದು ಅಂತ ಇಶಾನಿ ಕೂಡ ಹೇಳಿದ್ಲು. ವಿಕ್ರಮ್ಗೆ ತುಂಬ ಬೇಜಾರಾಯಿತು. ನಿಜವಾಗಿ ನಾನು ಬೇಗಂತ ಮಾಡಿದ್ದಲ್ಲ ಇಲ್ಲಿಗೆ ಬರೋದಕ್ಕೆ, ಟಿಕೆಟ್ ಕೂಡ ಬುಕ್ ಮಾಡಿದ್ದೆ. ಆದರೆ ಹಠಾತ್ತನೇ ಒಂದು ಮುಖ್ಯವಾದ ಕೆಲಸ ಬಂತು, ಅದಕ್ಕೆ ನೆನ್ನೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ದೀಕ್ಷಾಳಿಗೆ ಫೋನ್ ಮಾಡಿ ವಿಷಯ ಹೇಳೋದಕ್ಕೂ ಕೂಡ ಆಗಲಿಲ್ಲ ಅನ್ನೋದು ನಿಜ. ಇನ್ನು ಇದೆಲ್ಲ ಹೇಳಿ ಏನು ಪ್ರಯೋಜನ? ದೀಕ್ಷಾ ತುಂಬ ಭಯಂಕರವಾಗಿ ಸಿಟ್ಟಿನಲ್ಲಿದ್ದಾಳೆ. ಸಿಗೋ ಬೈಗುಳವನ್ನೆಲ್ಲ ತಲೆ ಮೇಲೆ ಹಾಕೋ ಅಷ್ಟೆ. ಹೋಗಿ ಅಲ್ಲಿಂದ. ನನ್ನ ಹೆಂಡತಿ ಮುನಿಸ್ತು ಅನ್ಸೋದಕ್ಕೆ ನನಗೆ ಗೊತ್ತು. ಮಕ್ಕಳನ್ನ ನೋಡಿ ಸ್ವಲ್ಪ ಅಸಡ್ಡೆಯಿಂದ ನಕ್ಕು ವಿಕ್ರಮ್ ಮೇಲೆ ಹೋಗ್ಬಿಟ್ಟ. ಅಕ್ಕ, ಅಪ್ಪನ ಆ ಕಾನ್ಫಿಡೆಂಟ್ ಹೋಗ್ಬಿಟ್ಟು ನೋಡಿದ್ರೆ ಈಗ ಯಾವುದೋ ಬೆಟ್ಟವನ್ನೇ ಉರುಳಿಸ್ತಾರೆ ಅನ್ನೋ ಹಾಗಿದೆ. ಕಾದು ನೋಡೋಣ. ಮಕ್ಕಳೇ, ನೀವು ಸದ್ಯಕ್ಕೆ ಅದ್ರ ಬಗ್ಗೆ ಯೋಚಿಸ್ಬೇಡಿ. ಅದು ವಿಕ್ರಮ್ನಾಥ್, ದೀಕ್ಷಾ ಅವರ ಪ್ರಾಣ. ಅದಕ್ಕೆ ಅಪ್ಪನ ಮುಂದೆ ಅಷ್ಟು ಹೊತ್ತು ಮಜಲ್ಸ್ ತೋರಿಸಿ ನೀರೋದಕ್ಕೆ ಪಾಪ ನಮ್ಮ ಅಮ್ಮನಿಗೆ ಆಗೋದಿಲ್ಲ. ನಮ್ಮಪ್ಪ ಒಂಥರ ಅದ್ಭುತ ವ್ಯಕ್ತಿ ಅಲ್ವಾ? ಹೌದು, ಅಪ್ಪಟ ಪ್ರೇಮಿ. ಪ್ರೀತಿಸೋದಾದರೆ ವಿಕ್ರಮ್ನಾಥ್ ದೀಕ್ಷಾಳನ್ನು ಪ್ರೀತಿಸುವಂತೆ ಪ್ರೀತಿಸಬೇಕು. ಸಕ್ಕರೆ ಜೇನುತುಪ್ಪ ಯಾವುದೂ ಅಲ್ಲದ ಒಂದು ವಿಶೇಷ ಪ್ರೀತಿ ಅದು. ಇಶಾನಿ ಅಕ್ಕ, ನಿನ್ನ ಆ ಬೆಳ್ಳಗಿನ ಕಣ್ಣುಗಳ ರಾಜ್ಕುಮಾರ ಅಂತೂ ಸಿಕ್ಕರು ಹೇಳು. ಇದೇ ಥರ ಪ್ರೀತಿಸೋದಕ್ಕೆ ಹೇಳು. ಒಂದು ಕ್ಷಣ ಇಶಾನಿಯ ಮನಸ್ಸಿನಲ್ಲಿ ತುಂಟತನದ ನಗು ಬೀರಿದ ಪುಟ್ಟ ಏಬಲ್ ಮುಖ ಮೂಡಿಬಂತು. ಅವನ ಕಣ್ಣುಗಳನ್ನ ನೆನೆದಾಗ ಹೇಳಲಾಗದ ಒಂದು ಅನುಭೂತಿ ಅವಳನ್ನ ಆವರಿಸಿತು. ಜೊತೆಗೆ ಕಣ್ಣುಗಳು ತುಂಬಿ ಬಂದವು. ಅಕ್ಕನ ಕಣ್ಣು ತುಂಬಿದರೆ ತಮ್ಮಂದರಿಗೆ ಸಹಿಸೋದಕ್ಕಾಗೋದಿಲ್ಲ. ಅಕ್ಕ, ಬೇಜಾರಾಯ್ತಾ? ಎಂದಾದರೂ ಆ ಏಬಲ್ ಅಣ್ಣನನ್ನು ದೇವರು ನಮ್ಮ ಹತ್ರ ಕರೆತರ್ತಾರೆ. ಕ್ವೀನ್ಸ್ಲ್ಯಾಂಡ್ನಿಂದ ಒಂದು ರಾತ್ರಿ ಎಲ್ಲಿಗೋ ಹೋಗಿದ್ದು ಏಬಲ್ ಕುಟುಂಬ. ಆದರೆ ಆಮೇಲೆ ಅವರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಎಷ್ಟೋ ಸಲ ಕ್ಯಾತಿ ಆಂಟಿ ಫೋನ್ ಮಾಡಿದಾಗ ಅವರ ಬಗ್ಗೆ ಕೇಳಿದ್ರು. ಈಗಲೂ ಅವರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂಬ ಉತ್ತರವಷ್ಟೇ ಸಿಕ್ತಿತ್ತು. ನಾನು ಕಾಯ್ತಿದ್ದೀನಿ ಏಬು. ನಿನ್ನನ್ನು ಕಂಡುಕೊಂಡ ನಂತರವಷ್ಟೇ ನನ್ನ ಮನಸ್ಸಿನಲ್ಲಿರೋ ಪ್ರೀತಿಯನ್ನು ಅಪ್ಪನಿಗೆ ಹೇಳ್ತೀನಿ. ಈ ಇಶಾನಿಯ ಅತಿ ದೊಡ್ಡ ಬೆಸ್ಟ್ ಫ್ರೆಂಡ್ ನನ್ನ ಅಪ್ಪನೇ. ಅಪ್ಪನಿಗೆ ನಮ್ಮ ಏಬು ಇಷ್ಟ ಆಗ್ತಾನೆ. ಒಮ್ಮೆ ನನ್ನ ಮುಂದೆ ಬರಬಾರ್ದಾ? ಈಗಲೂ ಮನಸ್ಸಿನಲ್ಲಿರೋ ಆತಂಕ ಏನಂದರೆ, ನನಗೆ ನಿನ್ನ ಮೇಲಿರೋ ಪ್ರೀತಿ ನಿನಗೂ ನನ್ನ ಮೇಲಿದೆಯಾ ಅಂತ, ಅಥವಾ ಬೇರೆ ಯಾರಿಗಾದರೂ ನೀನು ಮನಸ್ಸು ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನನ್ನ ಹೃದಯದಲ್ಲಿ ಬೇರೂರಿದೆಯಾ ನೀನು? ಅವಳ ಕುತ್ತಿಗೆಯಲ್ಲಿ ಒಮ್ಮೆ ಅವನು ಹಾಕಿದ ಆ ಚೈನನ್ನು ಅವಳು ಗಟ್ಟಿಯಾಗಿ ಹಿಡ್ಕೊಂಡ್ಳು. ಇಶಾನಿ, ಇಶಾನಿ. ಏನು? ಎಲ್ಲಿದೆಯಾ? ಕನಸಿನ ಲೋಕದಲ್ಲಿ ಇದೆಯಾ ಅಲ್ವಾ? ಈ ಕನಸು ಕಂಡು ಕೊನೆಗೆ ಅವನ ಹೆಂಡತಿ ಮಕ್ಕಳ ಜೊತೆ ನಿನ್ನ ಮುಂದೆ ಬಂದರೆ ನಮ್ಮಕ್ಕ ಆ ಹಾಡನ್ನೇ ಹಾಡಬೇಕಾಗತ್ತೆ ನೋಡು. ನಿಮ್ಮನ್ನು ನಾನು ಯಾವಾಗಲೂ ನೆಗೆಟಿವ್ ಮಾತಾಡಿ ನಮ್ಮನ್ನೆಲ್ಲ ಡಲ್ ಮಾಡ್ತೀರಲ್ಲ ಕಿರಾತಕರೇ. ಓಡ್ ಹೋಗಿ. ದೀಕ್ಷಾ ಮುಂದೆ ವಾಕನಿಗೂ ಹಿಡಿದಿದೆ. ಈಗ ನಮ್ಮನ್ನು ಈ ಕರಾಟೆ ಬ್ಯಾಕ್ ಬೆಲ್ಟ್ ಪುಡಿ ಮಾಡೋದು ಗ್ಯಾರಂಟಿ. ಅಷ್ಟು ಹೇಳಿ ಮೂವರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡಿದ್ರು. ವಿಕ್ರಮ್ ರೂಮಿಗೆ ಹೋದಾಗ ದೀಕ್ಷಾ ಬಟ್ಟೆಗಳನ್ನೆಲ್ಲ ಮಡಿಚಿಡಲು ಬ್ಯುಸಿಯಾಗಿದ್ಲು. ಏನೇನೋ ಗುಣಗ್ತಿದ್ಲು ಕೂಡ. ವಿಕ್ರಮ್ ಬಾಗಿಲು ಹಾಕಿ ಕಪಾಟ್ನಿಂದ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ ಒಳಗಡೆ ಹೋದ. ಸ್ವಲ್ಪ ಸಮಯದ ನಂತರ ಬಾತ್ರೂಮ್ ಬಾಗಿಲು ಸ್ವಲ್ಪ ತೆರೆದು ಅವನ ತಲೆ ಹೊರಗೆ ಹಾಕ್ತಾ, ದೀಕ್ಷಾ, ದೀಕ್ಷಾ 2 ಸಲ ಕರೆದ್ರೂ ಕೇಳಿಸ್ಕೊಳ್ಳೋದಂತೆ ಇರೋಳನ್ನ ನೋಡಿ ಸ್ವಲ್ಪ ಗಡುಸಾಗಿ ಮತ್ತೆ ಕರೆದ. ದೀಕ್ಷಾ. ಆ ಕರೆಯಲ್ಲಿ ಅವಳು ಒಮ್ಮೆ ತಿರುಗಿ ನೋಡಿದ್ಲು. ಕಣ್ಣುಗಳನ್ನ ಕಿರಿದು ಮಾಡಿ ನೋಡಿದ್ಲು. ಹೀಗೆ ಕಣ್ಣು ಉರುಳಿಸಿ ನೋಡಬೇಡ. ಆ ಟವಲ್ ಒಮ್ಮೆ ತೆಗೆದುಕೋ. ತಲೆ ಒದ್ದಿಯಾಗಿ ನಿಂತು ತುಂಬ ಸಮಯ ಆಯಿತು. ಅದನ್ನು ಕೇಳಿದ ತಕ್ಷಣ ಕೈಯಲ್ಲಿದ್ದ ಬಟ್ಟೆಯನ್ನು ಹಾಸಿಗೆ ಮೇಲಿಟ್ಟು ಅವಳು ಬೇಗನೆ ಅಲ್ಮೇರ ತೆರೆದು ವಿಕ್ರಮ್ಗೆ ಟವಲ್ ತೆಗೆದುಕೊಂಡು ಬಾತ್ರೂಮ್ ಹತ್ರ ಹೋದ್ಲು. ವಿಕ್ರಮ್ನನ್ನು ನೋಡದಿ ಅವಳು ಟವಲ್ ಅವನ ಕಡೆ ನೀಡಿದ್ಲು. ಟವಲ್ ಎಳೆದ ಜೊತೆಗೆ ದೀಕ್ಷಾಳನ್ನು ಎಳೆದು ಅವನು ಬಾತ್ರೂಮ್ ಒಳಗೆ ಹಾಕ್ಕೊಂಡು ಬಾಗಿಲನ್ನು ಹಾಕ್ದ. ವಿಕ್ರಮ್ ದೀಕ್ಷಾಳನ್ನು ಎಳೆದು ಬಾತ್ರೂಮ್ ಒಳಗೆ ಹಾಕಿ ಲಾಕ್ ಮಾಡ್ದ. ಏನಿದು, ಈ ಥರ ಮಾಡ್ತಿದ್ದೀರಾ? ನನ್ನ ಬಿಡಿ. ಅವಳು ಸಿಟ್ಟಿನಿಂದ ವಿಕ್ರಮ್ಗೆ ಹೇಳಿದ್ಲು. ನಾನೇನು ಮಾಡಿಲ್ವಲ್ಲ ಹೆಂಡತಿ. ಆ ಕಡೆ ಸರಿರಿ, ನಾನು ಹೋಗಬೇಕು. ಮುನಿಸ ದೀಕ್ಷಾ ಮರಿ. ಅವಳು ಕಣ್ಣುಗಳನ್ನ ಕಿರಿದು ಮಾಡಿ ಅವನನ್ನು ನೋಡಿದ್ಲು. ಹೀಗೆ ನೋಡಬೇಡ ಕಣೆ, ನನಗೇನೇನೋ ಅನಿಸ್ತಿದೆ. ನಿಮಗೇನೂ ಅನಿಸೋದು ಬೇಡ. ನನ್ನ ಮಕ್ಕಳು ಹೇಳಿದಂತೆ ಈ ದೀಕ್ಷಾಳಿಗಿಂತ ಸುಂದರವಾಗಿರೋ ಮತ್ತು ತಿಳುವಳಿಕೆ ಇರೋ ಯಾರಾದರೂ ಸಿಕ್ಕಿರಬಹುದು ಓದ ಜಾಗದಲ್ಲಿ. ಅದಕ್ಕೆ ನೆನ್ನೆ ನನ್ನನ್ನು ಅಷ್ಟೊಂದು ಕಾಯಿಸಿ ಬರದೇ ಇದ್ದದ್ದು. ದೇವ್ರಿಗೆ ಗೊತ್ತು ನನ್ನನ್ನು ಇಲ್ಲಿ ಇಟ್ಟು ಅಲ್ಲಿ ನೀವೇನೇನು ಮಾಡಿದ್ದೀರೋ. ಹೇಳಿ ಮುಗಿಸೋ ಮೊದಲೇ ವಿಕ್ರಮ್ನ ಕೈ ಗಾಳಿಯಲ್ಲಿ ಮೇಲೆತ್ತು. ಭಯದಿಂದ ದೀಕ್ಷಾ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿದ್ಲು.
ಆ ಕ್ಷಣವೇ ತಾನು ಏನು ಹೇಳಿದೆ ಎಂಬ ಅರಿವು ಅವಳಿಗೆ ಬಂದದ್ದು. ವಿಕ್ರಮ್ನ ಸಿಟ್ಟನ್ನು ನೆನೆದು ಅವಳು ಎಲೆಯಂತೆ ನಡುಗಿದ್ಲು. ಒಂದು ಕ್ಷಣ ಕಳೆದರೂ ಏನೂ ಸಂಭವಿಸದ ಕಾರಣ ದೀಕ್ಷಾ ಮೆಲ್ಲನೆ ಕಣ್ಬಿಟ್ಟಾಗ ಅವಳನ್ನು ಸುಟ್ಟು ಹಾಕುವಷ್ಟು ಸಿಟ್ಟಿನಿಂದ ವಿಕ್ರಮ್ ನಿಂತಿದ್ದ. ಅವಳಿಗೆ ಅವನನ್ನು ನೋಡೋದಕ್ಕೂ ಭಯ ಆಯಿತು. ನೆಲದ ಕಡೆ ದೃಷ್ಟಿ ನೆಟ್ಟು ನಿಂತಳು. ಕ್ಷಣಾರ್ಧದಲ್ಲಿ ಅವಳ ಕೆನ್ನೆಯನ್ನು ವಿಕ್ರಮ್ ಗಟ್ಟಿಯಾಗಿಡ್ಕೊಂಡ. ಆ ಹಿಡಿತದ ನೋವಿನಿಂದ ಅವಳು ನರಳಿದ್ಲು. ಏನೇ ಈಗ ಹೇಳಿದ್ದು? ನೀನು ನನ್ನನ್ನು ಬರೀ ರಾಕ್ಷಸನನ್ನಾಗಿ ಮಾಡ್ತಿದ್ಯಾ? ಹೌದೇನು? ನಾನು ಅಂಥವನೇ ಆಗಿದ್ರೆ ನೀನು ನನ್ನ ಜೊತೆ ಇಲ್ದಿದ್ದ ಆ ವರ್ಷಗಳಲ್ಲಿ ನಿನ್ನ ಬದಲಾಗಿ ಇನ್ನೊಬ್ಬಳು ಇಲ್ಲಿ ಬರ್ತಿದ್ಲು. ಸಾವಿರಾರು ಹೆಣ್ಮಕ್ಳು ನನ್ನ ಮುಂದೆ ಬಂದು ನಿಂತರೂ ಈ ವಿಕ್ರಮ್ಗೆ ಅವರ ಮೇಲೆ ಯಾವುದೇ ಆಸಕ್ತಿ ಬರೋದಿಲ್ಲ. ಅರ್ಥ ಆಯ್ತಾ? ಅವಳು ಕೆನ್ನೆ ಹಿಡಿತ ಬಿಟ್ಟು ಸ್ವಲ್ಪ ಜೋರಾಗಿ ವಿಕ್ರಮ್ ಹೇಳಿದಾಗ ದೀಕ್ಷಾ ಹೆದರಿ ತಲೆ ತಗ್ಸಿದ್ಲು. ಏನೇ ಆಗಲಿ ಒಳ್ಳೇದೇ ಆಯಿತು ದೀಕ್ಷಾ. ನಿನಗೆ ನನ್ನ ಬಗ್ಗೆ ಇಂಥ ಯೋಚನೆ ಇತ್ತಲ್ವೇ? ಒಳ್ಳೇದಾಯಿತು, ತುಂಬ ಸಂತೋಷ ಆಯಿತು. ದೀಕ್ಷಾಳನ್ನು ಒಮ್ಮೆ ನೋಡಿ ವಿಕ್ರಮ್ ಹೊರಬಂದು ಡ್ರೆಸ್ಸಿಂಗ್ ರೂಮ್ ಒಳಗೆ ಹೋಗಿ ಬಾಗಿಲು ಜೋರಾಗಿ ಹಾಕೊಂಡ. ದೀಕ್ಷಾಳಿಗೆ ಉಸಿರು ನಿಂತಂತೆ ಅನ್ನಿಸ್ತು. ತನ್ನ ಮೇಲೆ ಅವಳಿಗೆ ಅಸಹ್ಯ ಆಯಿತು. ತಾನು ತನ್ನ ಜೀವನ ಸಂಗಾತಿಗೆ ಏನು ಹೇಳಿಬಿಟ್ಟೆ? ಹೇಳಬಾರ್ದಾಗಿತ್ತು. ಆ ಸಮಯದಲ್ಲಿದ್ದ ಸಿಟ್ಟು ಮತ್ತು ಸಂಕಟದಿಂದ ಹಾಗೆ ಬಂದುಬಿಡ್ತು. ಅವನ ಮನಸ್ಸು ತುಂಬ ನಾನೇ ಇದ್ದೀನಿ ಅಂತ ತಿಳಿದಿದ್ರು ಅಲ್ಲಿ ಇನ್ನೊಬ್ಳಿದ್ದಾಳೆ ಅನ್ನಲ್ಲ. ಛೀ ದೀಕ್ಷಾ, ನೀನಿಷ್ಟೊಂದು ಕೆಳಮಟ್ಟಕ್ಕೆ ಹೋಗಬಾರ್ದಿತ್ತು. ಅವಳಿಗೆ ಆ ಕ್ಷಣ ವಿಕ್ರಮ್ನನ್ನು ಅಪ್ಕೊಂಡು ಜೋರಾಗಿ ಅಳಬೇಕನ್ನಿಸ್ತು. ಅವಳು ಬೇಗನೆ ಬಾತ್ರೂಮ್ನಿಂದ ಹೊರಬರೋ ಅಷ್ಟರಲ್ಲಿ ವಿಕ್ರಮ್ ಬಟ್ಟೆ ಬದಲಾಯಿಸಿ ರೂಮ್ನಿಂದ ಹೊರಗೆ ಹೋಗ್ತಿದ್ದ. ಅವಳು ಬೇಗನೆ ಅವನ ಹಿಂದೆ ಓಡಿದ್ಲು. ಆದರೆ ಅಷ್ಟರಲ್ಲಿ ಅವನು ಕಾರ್ನಲ್ಲಿ ಹೋಗಿದ್ದ. ದೀಕ್ಷಾ ಅಳ್ತಾ ಒಳಗೆ ಬಂದಾಗ ತನ್ನನ್ನೇ ನೋಡ್ತಿದ್ದ ನಾಲ್ವರನ್ನ ಕಂಡ್ಳು. ಇಶಾನಿ ಓಡಿ ದೀಕ್ಷಾ ಹತ್ರ ಬಂದ್ಲು. ಅಮ್ಮ ಏನಾಯಿತು? ಯಾಕೆ ಅಳ್ತಿದ್ಯಾ? ಅಪ್ಪ ಎಲ್ಲಿಗೆ ಅಷ್ಟು ಸಿಟ್ಟಲ್ಲಿ ಹೋದ್ರು? ಹೇಳಮ್ಮ ಏನಾಯಿತು ಅಂತ ಆದಿ, ಅಪ್ಪು ಮತ್ತು ಅಕ್ಕು ಕೂಡ ಕೇಳಿದಾಗ ದೀಕ್ಷಾ ನಡೆದಿದ್ದೆಲ್ಲವನ್ನ ಅವರಿಗೆ ಹೇಳಿದ್ಲು. ದೀಕ್ಷಾ ಹೇಳಿ ಮುಗಿಸಿದ ತಕ್ಷಣ ಮೂವರು ತಲೆ ಮೇಲೆ ಕೈ ಇಟ್ಕೊಂಡ್ರು. ಇಶಾನಿ ಕಣ್ಣು ಉಳಿಸಿ ಮೂವರನ್ನು ನೋಡಿದ್ಲು. ಅಮ್ಮ, ಈ ದಡ್ರು ಹೇಳಿದ ಮಾತುಗಳನ್ನ ಮನಸ್ಸಿನಲ್ಲಿಟ್ಟು ಅಪ್ಪನನ್ನು ಹಾಗೆ ಕೇಳಬೇಕಿತ್ತಾ? ಅಪ್ಪನ ಕೈ ಕೆನ್ನೆ ಮೇಲೆ ಬೀಳಿದಿದ್ದೇ ದೊಡ್ಡ ವಿಷಯ. ಇಶಾನಿ ಪುಟ್ಟಿ, ಅಪ್ಪನಿಗೆ ಒಮ್ಮೆ ಫೋನ್ ಮಾಡು ಮಗಳೇ, ಎಲ್ಲಿಗೋದ್ರು ಅಂತ ಗೊತ್ತಿಲ್ಲ, ನಂಗೆ ತುಂಬ ಸಂಕಟ ಆಗ್ತಿದೆ, ಬೇಗ ಬರೋದಕ್ಕೆ ಹೇಳು. ದೀಕ್ಷಾ ಕಣ್ಣೀರನ್ನು ಹಾಕುತ್ತಾ ಹೇಳಿದಾಗ ಮಕ್ಕಳಿಗೂ ಬೇಜಾರಾಯಿತು. ಮೂವರು ಓಡಿ ಬಂದು ದೀಕ್ಷಾಳನ್ನು ಅಪ್ಕೊಂಡ್ರು. ಸಾರಿ ಅಮ್ಮ, ನಮ್ಮಿಂದಲೇ ಅಲ್ವಾ? ಮೂವರ ಕಣ್ಣು ತುಂಬಿದಾಗ ಏನೂ ಇಲ್ಲ ಅಂತ ದೀಕ್ಷಾ ಅವ್ರನ್ನ ಅಪ್ಕೊಂಡ್ಳು. ಸಮಯ ಕಳೆದು ಹೋಗ್ತಿತ್ತು. ವಿಕ್ರಮ್ ಬಾರದ ಕಾರಣ ಮಕ್ಕಳು ಕೂಡ ಊಟ ಮಾಡದೆ ಕೂತಿದ್ರು. ಎಲ್ಲದಕ್ಕೂ ಕಾರಣ ನಾನೇ ಅಲ್ವಾ ಅಂತ ದೀಕ್ಷಾಳಿಗೆ ತುಂಬ ನೋವಾಯಿತು. ಸ್ವಲ್ಪ ಸಮಯದ ನಂತರ ವಿಕ್ರಮ್ನ ಕಾರ್ ಬಂತು. ಹಾಲಿಗೆ ಬಂದ ತಕ್ಷಣ ಮಕ್ಕಳು ಓಡಿ ಹೋಗಿ ಅಪ್ಕೊಂಡ್ರು. ಸಮಯ 10 ಗಂಟೆ ಆಯ್ತಲ್ಲ, ನೀವು ಮಲಗಲಿಲ್ವಾ? ಇಲ್ಲ, ನಾವು ಊಟ ಕೂಡ ಮಾಡಿಲ್ಲ. ನಮ್ಮ ಅಪ್ಪನನ್ನು ನೋಡದೆ ಸಮಾಧಾನ ಇರಲಿಲ್ಲ, ಅದಕ್ಕೆ. ನಿಮ್ಮಪ್ಪ ಹೋದಾಗ ಇಲ್ಲಿ ಇನ್ನೂ ಕೆಲವರಿಗೆ ಸಮಾಧಾನ ಸಿಕ್ಕಿರಬಹುದು. ವಿಕ್ರಮ್ ದೀಕ್ಷಾಳನ್ನು ನೋಡಿ ಅದನ್ನು ಹೇಳಿದ್ದು. ಅವಳ ಕಣ್ಣು ತುಂಬಂತು. ಅಪ್ಪ ಸಾಕು, ಅಮ್ಮ ತಿಳಿದೆ ಹಾಗೆ ಹೇಳ್ಬಿಟ್ಲು, ಪಾಪ ಅಲ್ವಾ, ಕ್ಷಮಿಸ್ಬಿಡಿ ಪ್ಲೀಸ್. ಪ್ಲೀಸ್ ಅಪ್ಪ, ಅಮ್ಮ ತುಂಬ ಹತ್ರು. ಅಮ್ಮನಿಗೆ ತುಂಬ ಬೇಜಾರಾಯ್ತಪ್ಪ ನೀವು ಹೊರಗೆ ಹೋದಾಗ. ಪ್ಲೀಸ್ ಅಪ್ಪ. ಅಪ್ಪ ನೀವು ಮುನಿಸ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ, ಅದಕ್ಕೆ ಪ್ಲೀಸ್ ಅಮ್ಮನ ಜೊತೆ ಮಾತಾಡಿ. ಓಹೋ, ನನ್ನ 4 ಮಕ್ಕಳ ಶಿಫಾರಸು ಮುಗಿದೆ. ಬಾಯಿಗೆ ಬಂದದ್ನೆಲ್ಲ ಹೇಳುವಾಗ ಅವಳು ಏನಂದ್ಕೊಂಡಿದ್ಲು? ವಿಕ್ರಮ್ ಸ್ವಲ್ಪ ಸಿಟ್ಟಿನಿಂದ ದೀಕ್ಷಾಳನ್ನು ನೋಡಿದಾಗ ಅವಳು ತುಂಬಿದ ಕಣ್ಣುಗಳಿಂದ ತಲೆ ತಗ್ಸಿದ್ಲು. ವಿಕ್ರಮ್ ದೀಕ್ಷಾಳ ಹತ್ರ ಹೋದ. ಮುಂದೆ ವಿಕ್ರಮ್ ಬಂದು ನಿಂತರೂ ಅವಳು ತಲೆ ಎತ್ತಲಿಲ್ಲ. ಹೇಯ್, ಆ ಕರಿಯಲ್ಲಿ ದೀಕ್ಷಾ ತಲೆ ಎತ್ತಿ ಅವನನ್ನು ನೋಡಿದ್ಲು. ನನ್ನ ಮಕ್ಕಳು ಹೇಳಿದ್ದಕ್ಕಾಗಿ ಮಾತ್ರ ಸದ್ಯಕ್ಕೆ ನಾನು ಕ್ಷಮಿಸ್ತಿದ್ದೀನಿ. ಬಾ, ಊಟ ಬಡಿಸು, ಮಕ್ಕಳಿಗೆ ಹಸಿವಾಗ್ತಿದೆ. ದೀಕ್ಷಾ ತಲೆ ಆಡಿಸಿ ಡೈನಿಂಗ್ ಟೇಬಲ್ ಹತ್ರ ಹೋದ್ಲು. ಇವನೇ ನೋಡು ರೆಬಲ್ ವಿಕ್ರಮ್ ಅಲ್ವಾ? ಅಕ್ಕು ಇನ್ನುಳಿದ ಇಬ್ಬರ ಕಿವಿಯಲ್ಲಿ ಹೇಳುವುದು ವಿಕ್ರಮ್ಗೆ ಕೇಳಿಸ್ತು. ಅವನು ಅಕ್ಕುವಿನ ಕಿವಿ ಹಿಂಡ್ದ. ಯಾರೋ ರೆಬಲ್? ಅಯ್ಯೋ ಅಪ್ಪ, ನೋವಾಗ್ತಿದೆ, ಕಿವಿಯಿಂದ ಕೈ ತೆಗಿರಿ. ವಿಕ್ರಮ್ ಹಿಡಿತ ಬಿಟ್ಟವನನ್ನು ಒಮ್ಮೆ ದಿಟ್ಟಿಸಿ ನೋಡ್ದ. ಅವನು ಮುಸಿ ಮುಸಿ ನಗ್ತ. ಅವ್ರು ಬರೋ ಅಷ್ಟರಲ್ಲಿ ಎಲ್ರಿಗೂ ಬೇಕಾದ ಊಟವನ್ನು ದೀಕ್ಷಾ ಮತ್ತು ಇಶಾನಿ ಬಡಿಸಿದ್ರು. ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡಿದ್ರು. ಮಕ್ಕಳ ಜೊತೆ ವಿಕ್ರಮ್ ಏನೋ ಮಾತಾಡ್ತಿದ್ದ. ಆದರೆ ದೀಕ್ಷಾಳನ್ನು ಒಮ್ಮೆ ಕೂಡ ನೋಡಲಿಲ್ಲ. ಸಂಕಟ ಆದರೂ ಅವಳು ಹೊರಗೆ ತೋರಿಸ್ಲಿಲ್ಲ. ಸರಿ, ಇನ್ನು ಸಾಕು ಹರಟೆ ಹೊಡೆದಿದ್ದು, ಹೋಗಿ ಮಲಗಿ, ನಾಳೆ ಸ್ಕೂಲ್ಗೆ ಹೋಗಬೇಕು. ಓಕೆ ಅಪ್ಪ, ಗುಡ್ ನೈಟ್. ಅಷ್ಟು ಹೇಳಿ ಮೂವರು ರೂಮ್ಗೆ ಓಡಿದ್ರು. ಅಷ್ಟರಲ್ಲಿ ಕಿಚನ್ ಕೆಲಸ ಮುಗಿಸಿ ದೀಕ್ಷಾ ಮತ್ತು ಇಶಾನಿ ಹೊರಗೆ ಬಂದರು.
ವಿಕ್ರಮ್ಗೆ ಇಶಾನಿಯನ್ನು ನೋಡಿ ಸಂತೋಷ ಆಯಿತು. ಅಮ್ಮನಿಗೊಬ್ಬಳೇ ಕಷ್ಟ ಆಗದಂತೆ ಎಲ್ಲವನ್ನ ತಿಳಿದು ಮಾಡೋ ಮಗಳು. ಅವನು ಇಶಾನಿಯನ್ನೇ ನೋಡ್ತಿದ್ದ. ಅಪ್ಪ ಮಲ್ಗೋದಕ್ಕೆ ಹೋಗಲಿಲ್ವಾ? ಅದಕ್ಕೆ ಈ ಮೂವರು ಇಷ್ಟೊತ್ತು ನನ್ನ ಇಲ್ಲೇ ಕೂರಿಸ್ಕೊಂಡು ನನ್ನ ತಲೆ ತಿಂದರು. ಕೊನೆಗೆ ನಾನೇ ಓಡಿಸ್ದೆ. ಮಗಳೇ ನೀನು ಹೋಗಿ ಮಲಗು, ನಾಳೆ ಕ್ಲಾಸ್ ಇದೆಯಲ್ವಾ? ಗುಡ್ ನೈಟ್ ಅಪ್ಪ. ದೀಕ್ಷಾಳ ಕೆನ್ನೆಗೂ ಇಶಾನಿ ಮುತ್ತು ಕೊಟ್ಟು ರೂಮ್ಗೆ ಹೋದ್ಲು. ಹಾಲ್ನಲ್ಲಿ ವಿಕ್ರಮ್ ಮತ್ತು ದೀಕ್ಷಾ ಮಾತ್ರ ಉಳಿದ್ರು. ದೀಕ್ಷಾಳನ್ನು ಒಮ್ಮೆ ಗಟ್ಟಿಯಾಗಿ ನೋಡಿ ವಿಕ್ರಮ್ ರೂಮ್ಗೆ ಹೋದ. ದೀಕ್ಷಾ ಕೂಡ ಬೇಜಾರಿನಿಂದೆ ರೂಮ್ ಕಡೆ ನಡೆದ್ಲು. ದೀಕ್ಷಾ ರೂಮ್ಗೆ ಹೋದಾಗ ಬಾತ್ರೂಮ್ನಲ್ಲಿ ನೀರು ಬೀಳೋ ಶಬ್ದ ಕೇಳಿಸ್ತು. ವಿಕ್ರಮ್ ಫ್ರೆಶ್ ಆಗ್ತಿದ್ದಾನೆ ಅಂತ ಅವಳಿಗೆ ತಿಳಿಯಿತು. ಅವಳು ಬಾಲ್ಕನಿಗೆ ಹೋದ್ಲು. ದುಃಖದಿಂದ ಎದೆ ತುಂಬಿ ಬಂತು. ವಿಕ್ರಮ್ಗೆ ಹಾಗೆ ಹೇಳಿದ್ದನ್ನು ನೆನೆದು ಕಣ್ಣೀರು ಬರುತ್ತಲೇ ಇತ್ತು. ಯಾರನ್ನ ತೋರಿಸಲು ಈ ಕಣ್ಣೀರು? ಹಿಂದಿನಿಂದ ವಿಕ್ರಮ್ನ ಧ್ವನಿ ಕೇಳಿದ ತಕ್ಷಣ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅವಳು ಅವನ ಎದೆಗೆ ಬಿದ್ದು ಬಿಕ್ಕಿ ಬಿಕ್ಕಿ ಹತ್ತಲು. ನನ್ನನ್ನು ಕ್ಷಮಿಸಿ ವಿಕ್ರಮ್ ಅವರೇ, ನನ್ನ ಸಂಕಟದಿಂದ ಹಾಗೆ ಹೇಳ್ಬಿಟ್ಟೆ. ಅವಳ ಕಣ್ಣೀರವನ್ನು ಸುಟ್ಟಂತಾಯಿತು. ಅವಳನ್ನ ಎದೆಯಿಂದ ದೂರ ಸರಿಸಿ ಆ ಮುಖವನ್ನು ನೋಡ್ದ. ನಿನ್ನೆ ಅಷ್ಟೊಂದು ನಿರೀಕ್ಷೆಯಿಂದ ಕಾಯ್ತಿದ್ದೆ ನಾನು. ನೀವು ಬಾರದೇ ಇದ್ದಾಗ ಸಂಕಟ ಬಂತು, ಸಿಟ್ಟು ಬಂತು. ಒಮ್ಮೆ ಫೋನ್ ಮಾಡಿ ಕೂಡ ಹೇಳಿಲ್ವಲ್ಲ, ಅದೆಲ್ಲ ಮನಸ್ಸಿನಲ್ಲಿದ್ದಾಗ ಇಂದು ಈ ಹುಡುಗರು ಆಗಿ ಹೇಳಿ ಸಿಟ್ಟೇರಿಸಿದ್ರು. ಅದಕ್ಕೆ ಆ ಸಮಯದಲ್ಲಿ ತಿಳಿದೆ ಹಾಗೆ ಹೇಳ್ಬಿಟ್ಟೆ. ನನ್ನ ಕ್ಷಮಿಸ್ತೀರಾ ವಿಕ್ರಮ್ ಅವರೇ? ವಿಕ್ರಮ್ ಅವಳನ್ನ ಎಳೆದು ಎದೆಗೆ ಕಪ್ಕೊಂಡ. ದೀಕ್ಷಾ ನೆನೆ ಬೇಕಂತ ಮಾಡಿದ್ದಲ್ಲ, ಹಠಾತ್ತನೆ ಬಂದು ಕೆಲಸದಿಂದ ಆಗಾಯಿತು. ಇಂದು ನಾನು ಓಡಿ ಬಂದದ್ದು ನಿನ್ನನ್ನು ನೋಡೋದಕ್ಕೆ, ಆಮೇಲೆ ಮಕ್ಕಳು ನನ್ನ ನೆನಪಿಗೆ ಬಂದದ್ದು. ಆದರೆ ಇಂದು ನೀನು ಹಾಗೆ ಹೇಳಿದಾಗ ನಾನು ಮುರಿದು ಹೋದೆ. ದೀಕ್ಷಾ ತಮಾಷೆಗೂ ಇನ್ನು ಮುಂದೆ ಹಾಗೆ ಹೇಳ್ಬೇಡ, ನಂಗೆ ಸಹಿಸೋದಕ್ಕಾಗೋದಿಲ್ಲ. ಈ ವಿಕ್ರಮ್ನ ಪ್ರೀತಿ ಮತ್ತು ಮೋಹ ಎಲ್ಲವೂ ನಿನ್ನಲ್ಲೇ ಕೊನೆಯಾಗೋದು. ಅದಕ್ಕೆ ಇನ್ನೊಬ್ಬರು ಇರೋದಕ್ಕೆ ಸಾಧ್ಯ ಇಲ್ಲ. ವಿಕ್ರಮ್ ಅವರೇ, ಅಳುತ್ತಾ ಅವಳು ಮತ್ತೆ ಅವನ ಎದೆಗೊರಗದ್ಲು. ವಿಕ್ರಮ್ನ ಕೈಗಳು ಅವಳನ್ನು ಅಪ್ಕೊಂಡ್ವು. ಸ್ವಲ್ಪ ಹೊತ್ತವರ ಹಾಗೆ ನಿಂತರು. ಹೀಗೆ ನಿಂತರೆ ಸಾಕಾ, ಮಲಗೋದು ಬೇಡವಾ? ವಿಕ್ರಮ್ ತಮಾಷೆಯಾಗಿ ಅವಳ ಕಿವಿ ಹತ್ರ ಕೇಳ್ದ. ಆ ಎದೆಯಿಂದ ಮುಖವನ್ನು ಸ್ವಲ್ಪ ಎತ್ತಿ ಬೇಡ ಅಂತ ಅವಳು ತಲೆ ಆಡಿಸಿದ್ಲು. ನಿದ್ದೆ ಬರುತ್ತಿಲ್ವಾ ಅಂತ ವಿಕ್ರಮ್ ಮತ್ತೆ ಕುಚೇಷ್ಟೆಯಿಂದ ಕೇಳಿದಾಗ ಮುಖಕ್ಕೆ ಬಂದ ನಾಚಿಕೆಯನ್ನು ಮುಚ್ಚಿಕೊಳ್ಳಲು ಅವಳು ಮತ್ತೆ ಅವನ ಎದೆಗೆ ಹೊರಗೋದಕ್ಕೆ ಹೋದ್ಲು. ಆದರೆ ಅಷ್ಟರಲ್ಲಿ ವಿಕ್ರಮ್ ಅವಳನ್ನ ಎತ್ಕೊಂಡಿದ್ದ. ಮೆಲ್ಲನೆ ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ವಿಕ್ರಮ್ ಅವಳ ಕಣ್ಣುಗಳನ್ನು ನೋಡ್ದ. ಆ ನೋಟ, ತನ್ನ ಆತ್ಮದೊಳಗೆ ಇಳಿಯುವ ಆ ನೋಟವನ್ನು ಎದುರಿಸಲು ಸಾಧ್ಯವಾಗದೆ ದೀಕ್ಷಾ ಕಣ್ಣು ಮುಚ್ಚಿದ್ಲು. ವಿಕ್ರಮ್ ಒಂದು ನಗುವಿನೊಂದಿಗೆ ಅವಳ ಮುಚ್ಚಿದ ಕಣ್ಣುಗಳ ಮೇಲೆ ಮುತ್ತಿಟ್ಟ. ಆ ಕಣ್ಣುಗಳನ್ನು ನಡುಗಿದ್ದನ್ನು ಅವನ ತುಟಿಗಳು ಅರಿತವು. ದೀಕ್ಷಾ, ಕಣ್ಬಿಡು. ಅವಳು ಮೆಲ್ಲನೆ ಕಣ್ಬಿಟ್ಟು ಅವನನ್ನು ನೋಡಿದ್ಲು. ನನಗೆ ಬೇಕು ದೀಕ್ಷಾ, 1 ತಿಂಗಳು ವಿರಹ. ಈ ರಾತ್ರಿ ಬೆಳಗಾಗೋವರೆಗೆ ನೀನಲ್ಲಿ ಕರಗಿ ಹೋಗ್ಬೇಕು ದೀಕ್ಷಾ. ದೀಕ್ಷಾ ಕೈಗಳನ್ನ ಚಾಚಿ ಅವನನ್ನು ತನ್ನೊಳಗೆ ಬರಮಾಡಿಕೊಂಡ್ಳು. ಅವಳ ಹಣೆಯ ಆ ಕುಂಕುಮದ ಕೆಂಪಿಗೆ ಮುತ್ತಿಟ್ಟ ಅವನು ತನ್ನ ಪ್ರಯಾಣ ಶುರು ಮಾಡ್ದ. ಅವಳ ಮುಖವೆಲ್ಲ ಅವನ ಮುತ್ತುಗಳಿಂದ ತುಂಬಿ ಹೋಯಿತು. ಅವಳ ತುಟಿಗಳು ಅವನ ತುಟಿಗಳ ಜೊತೆ ಬೆಸೆದುಕೊಂಡವು. ದೀರ್ಘವಾದ ಆ ಮುತ್ತಿನಲ್ಲಿ ಅವಳ ಬಾಯಿಯಲ್ಲಿ ರಕ್ತದ ಚಹರೆ ತಿಳಿಯಿತು. ಅವನ ಕೈಗಳು ಅವಳಲ್ಲಿ ಅಲೆಯಲು ಶುರು ಮಾಡಿದಾಗ ಅವಳ ಮೈ ಮರೆತಳು. ಆ ಕ್ಷಣ ಅವನವಳ ಕತ್ತಿನ ಹತ್ರ ಹೋದ. ಅವನ ಗಡ್ಡ ಮತ್ತು ಮೀಸೆ ಇಸುಕಿದಾಗ ಅವಳನ್ನ ನರಳಿದ್ಲು. ಆ ಕ್ಷಣ ಅವನ ತುಟಿಗಳು ಅವಳ ಎದೆ ಮೇಲೆ ಹಚ್ಚುತ್ತಿದ್ವು. ದೀಕ್ಷಾ ನಡುಗು ಹೋದ್ಲು. ದೀಕ್ಷಾ, ಮತ್ತೊಮ್ಮೆ ಈ ಹಾಲಿನ ಮಧುರತೆಯನ್ನು ಸವಿಬೇಕನ್ನಿಸ್ತಿದೆ ಬಂಗಾರ. ನಾಚಿಕೆಯಿಂದ ಕೆಂಪಾದ ಅವಳನ್ನು ಒಂದು ಕ್ಷಣ ಅವನು ನೋಡ್ತಾ ನಿಂತ. ನಂತರ ಮತ್ತೆ ಅಲ್ಲಿ ಮುಖ ಒತ್ತದ. ವಿಕ್ರಮ್ ಅವಳಲ್ಲಿ ಕರಗೋದಕ್ಕೆ ಶುರು ಮಾಡ್ದ. ಅವನ ಕೈಗಳು ಅವಳಲ್ಲಿ ಅಲಿದಾಡಿದ್ವು. ಮೃದುವಾಗಿ ಮತ್ತು ಕಾಮದ ತೀವ್ರತೆಯಿಂದ ಅವನವಳಿಗೆ ಮುತ್ತಿಟ್ಟ. ಅವನಿಗೆ ಅಡ್ಡಿಯಾಗಿದ್ದನ್ನೆಲ್ಲ ಅವನ ಕೈಗಳೇ ಸರಿಸಿದ್ವು. ಕೊನೆಗೊಂದು ಸುಂದರ ಹೊಸ ಮಳೆಯಂತೆ ಅವನವಳಲ್ಲಿ ಸುರಿದ. ಕೊನೆಗೆ ಉಸಿರು ಏದುಸಿರು ಬಿಡ್ತಾ ಅವಳ ಎದೆ ಮೇಲೆ ಮಲಗ್ದ. ಒಂದು ಕ್ಷಣ ಹಾಗೇ ಮಲಗಿದ ನಂತರ ವಿಕ್ರಮ್ ಅವಳನ್ನು ತನ್ನ ಎದೆ ಮೇಲೆ ಮಲಗಿಸ್ಕೊಂಡ. ಒಂದು ಮಗುವಿನಂತೆ ಅವಳನ್ನ ಅಪ್ಕೊಂಡು ಯಾವುದೋ ಸಮಯದಲ್ಲಿ ಇಬ್ಬರು ನಿದ್ದೆಗೆ ಜಾರಿದ್ರು. ಬೆಳಗಿನ 5 ಗಂಟೆ ಅಲಾರಾಮ್ ಹೊಡೆದಾಗ ದೀಕ್ಷಾ ಮೆಲ್ಲನೆ ಕಣ್ಬಿಟ್ಲು. ವಿಕ್ರಮ್ನ ಎದೆ ಮೇಲೆ ತಾನಿದ್ದೀನಿ. ಆ ಕೈಗಳ ಥರನ ಗಟ್ಟಿಯಾಗಿ ಅಪ್ಕೊಂಡಿವೆ. ಅವಳ ಆ ಕೈಗಳನ್ನ ಮೆಲ್ಲನೆ ಸರಿಸಿ ಏಳೋದಕ್ಕೆ ಹೋದಾಗ ವಿಕ್ರಮ್ ಅವಳನ್ನ ಎಳೆದು ತನ್ನೆದೆಗೆ ಹಾಕೊಂಡ. ವಿಕ್ರಮ್ ಅವರೇ, ಏನಿದು ಬಿಡಿ, ನಾನು ಹೇಳ್ಬೇಕು, ಮಕ್ಕಳಿಗೆ ಸ್ಕೂಲ್ಗೆ ಹೋಗಬೇಕಲ್ಲ, ಅದಕ್ಕೆ ಇಂದು ಸ್ಕೂಲ್ ಏನಿಲ್ಲ. ಏನು, ಯಾಕಂತೆ? ಇಂದು ಬಂದಿದೆ, ಯಾವ ಪಕ್ಷದವನೋ ಯಾರೋ ಕೊಂದಿದ್ದಾರಂತೆ. ಅದಕ್ಕೆ ನನ್ನ ದೀಕ್ಷಾ ಮರಿ ಈಗ ಎದ್ದು ಓಡೋದು ಬೇಡ, ಆಮೇಲೆ ಎದ್ರೆ ಸಾಕು. ಅಷ್ಟು ಹೇಳಿ ಅವಳ ಜೊತೆ ಮತ್ತೆ ಮಲಗ್ದ. ಏನೋ ಹೇಳಲು ದೀಕ್ಷಾ ಬಾಯಿ ಬಿಡೋ ಅಷ್ಟರಲ್ಲಿ ಅವಳ ತುಟಿಗಳನ್ನ ಅವನು ಕಸಿದುಕೊಂಡ.
ಅವನ ಕೈಗಳು ಅವಳೆಲ್ಲ ಹರಿದವು. ಅವಳು ನರಳಿದ್ಲು. ಅವನ ತುಟಿ ಮತ್ತು ನಾಲಿಗೆ ಅವಳ ಪ್ರತಿ ಅಣುವನ್ನು ಮುತ್ತಿಟ್ಟು ದಣಿಸಿದವು. ಆ ಮುಂಜಾನೆಯ ಚಳಿಯಲ್ಲಿ ಅವಳ ಮೇಲೆ ಅವನು ಮತ್ತೆ ಸುರಿದ. ದೀಕ್ಷಮ್ಮ, ದೀಕ್ಷಮ್ಮ, ಇಶಾನಿ, ಏನಿದು ಈ ಪ್ರಪಂಚದಲ್ಲೇ ಇಲ್ವಲ್ಲ ನೀನು? ಏಯ್ ನಾನೇನೋ ಹ್ಞೂ ಅಂತ ಮುಖವೆಲ್ಲ ತುಂಬ ಬ್ಲಷ್ ಮಾಡ್ತಿದೆಯಲ್ಲ. ವಿಕ್ರಮ್ ಸರ್ ತುಂಬ ಚೆನ್ನಾಗಿ ಪ್ರೀತಿಸಿದಾರೆ ಅನಿಸುತ್ತೆ ನಮ್ಮ ದೀಕ್ಷಾ ಹೆಣ್ಣನ್ನು. ಅಯ್ಯೋ ನಿಂದು ಯಾವ ಮಾತು? ಅಂದಹಾಗೆ ನಾನು ನಿನ್ನಮ್ಮ ಆಯಿತಾ? ನನ್ನಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಅದಕ್ಕೆ ಹೇಳಿದ್ದು. ಹಾಗಾದರೆ ಅಪ್ಪನನ್ನು ಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ಯಾ? ಇಲ್ಲ, ಅಪ್ಪನೇ ಈ ಈಶಾನಿಯ ಅತಿ ದೊಡ್ಡ ಬೆಸ್ಟ್ ಫ್ರೆಂಡ್, ಆಮೇಲೆ ನನ್ನಮ್ಮ, ಆಮೇಲೆ ನನ್ನ ತುಂಟ್ರು. ದೀಕ್ಷಾ ಈಶಾನಿಯನ್ನು ಅಪ್ಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಲು. ಅಮ್ಮನ ರಾಜಕುಮಾರಿ. ಅವರು ಕೇಳಿಸ್ಕೊಳ್ಬಾರ್ದು, ಆಮೇಲೆ ಶುರು ಮಾಡ್ತಾರೆ. ಅಯ್ಯೋ ಇದೊಂದು ಬಂದು ತುಂಬ ಕಷ್ಟ ಆಯಿತು. ಇಂದು ಏನೇನು ತುಂಟಾಟ ಮಾಡ್ತಾರೋ ಏನೋ ನಿನ್ನ ತಮ್ಮಂದಿರು. ಪಾಪ ಅವರು ಸಣ್ಣವರಲ್ವೇ ಅಮ್ಮ. ಅಪ್ಪ ಮತ್ತು ಅಕ್ಕ ಇಬ್ಬರು ಸೇರಿ ಆ ಮೂವರನ್ನ ಹಾಳು ಮಾಡ್ತಿದ್ದಾರೆ. ಅದನ್ನು ಬಿಡು, ಇವತ್ತೇನು ಬ್ರೇಕ್ಫಾಸ್ಟ್ ಸ್ಪೆಷಲ್? ಶಾವಿಗೆ ಮತ್ತು ಚಿಕನ್. ನಿಮ್ಮ ಗಂಡನಿಗೆ ಇಷ್ಟವಾದ ಅಡುಗೆ. ಸುಮ್ಮನಿರು ಮಗಳೇ, ನಿಮಗೂ ಇದು ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಮಾಡಿದೆ. ಅಮ್ಮ, ಅಪ್ಪ ಒಬ್ಬ ಓವರ್ ಕೇರಿಂಗ್ ಅಥವಾ ಯಾವಾಗಲೂ ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡೋ ಹಸ್ಬೆಂಡ್ ಅಲ್ಲ. ಆದರೆ ನಿಮ್ಮ ಬಾಂಡಿಂಗ್ ಇದೆಯಲ್ಲ, ಅದ್ಭುತ. ಪ್ರೀತಿಸೋದಾದರೆ ವಿಕ್ರಮ್ ಮತ್ತು ಅವನ ದೀಕ್ಷಾ ಪ್ರೀತಿಸುವಂತೆ ಪ್ರೀತಿಸಬೇಕು. ಅದೊಂಥರ ಬೇರೆ ಅಲ್ವಾ ಅಮ್ಮ? ಏನಿದು ನನ್ನ ಇಶಾನಿ ಮರಿ, ಇಂದು ಅಪ್ಪ ಅಮ್ಮನ ಪ್ರೀತಿ ಬಗ್ಗೆ ಇಷ್ಟೊಂದು ಮಾತಾಡ್ತಿದ್ಯಾ? ಯಾವುದಾದ್ರೂ ಪ್ರೇಮದಲ್ಲಿ ಬಿದ್ದಿದ್ಯಾ? ದೀಕ್ಷಾ ತಮಾಷೆಯಾಗಿ ಕೇಳಿದ್ಲು. ಅಯ್ಯೋ ನಾನು ಅಂಥವಳಲ್ಲ, ನಾನು ನಿಮ್ಮ ಪ್ರೀತಿಯನ್ನು ವರ್ಣಿಸ್ದೆ ಅಷ್ಟೇ. ಹೌದಾ? ಹಾಗಾದರೆ ಅಮ್ಮನ ಕಣ್ಣು ಏನೋ ಹೇಳ್ತಿದ್ಯಲ್ಲ, ಇನ್ನೂ ವರ್ಣನೆ ಕೇಳ್ತಾ ಕೂತ್ರೆ ಅಮ್ಮನ ಕೆಲಸ ಏನೂ ಮುಗಿಯೋದಿಲ್ಲ. ನಾನು ಹೋಗ್ತಿದ್ದೀನಿ, ಹೋಗಿ ಈಚೆ ಗುಡಿಸ್ಬೇಕು, ಆಮೇಲೆ ಗಾರ್ಡನಲ್ಲಿ ಕೆಲವು ಗಿಡಗಳಿಗೆ ಸರಿ ಮಾಡಬೇಕು. ನನ್ನ ಹೂಗಳ ಹತ್ರ ಮಾತಾಡಿ ಎಷ್ಟು ದಿನ ಆಯಿತು ಗೊತ್ತೇ? ಅಷ್ಟು ಹೇಳಿ ಅವಳು ಹೊರಗೋದ್ಲು. ದೀಕ್ಷಾ ಒಂದು ಕ್ಷಣ ಇಶಾನಿಯನ್ನು ನೋಡ್ತಾ ನಿಂತಳು. ತಾನು ಕೂಡ ಹಿಂದೆ ಹೀಗೆ ಇದ್ದೆ. ಹೂಗಳ ಜೊತೆ ಹಕ್ಕಿಗಳ ಜೊತೆ ಮಾತಾಡಿ ನಗ್ತಿದ್ದ ಆ ಹಳೆಯ ದೀಕ್ಷಾಳನ್ನು ನೆನೆದಾಗ ತುಟಿಯಲ್ಲಿ ಒಂದು ನಗು ಬಂದು ಹೋಯಿತು. ಅಮ್ಮ, ಹಾರ್ಲಿಕ್ಸ್. ಹಾಲಿನಿಂದ ಮೂವರ ಕರೆ ಕೇಳಿದಾಗ ಅವರಿಗಾಗಿ ಹಾರ್ಲಿಕ್ಸ್ ಹಿಡಿದು ದೀಕ್ಷಾ ಹಾಲಿಗೆ ಹೋದ್ಲು. ಗುಡ್ ಮಾರ್ನಿಂಗ್ ದೀಕ್ಷಮ್ಮ. ಮಾರ್ನಿಂಗ್. ಇಂದು ಸ್ಕೂಲ್ ಇಲ್ಲ ಅಂತ ಇಲ್ಲಿ ಕೂತು ಏನಾದರೂ ತುಂಟಾಟ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರೆ ಮೂವರನ್ನು ನಾನು ಸರಿ ಮಾಡ್ತೀನಿ ಹೇಳಿದ್ದೀನಿ. ದೀಕ್ಷಮ್ಮ, ಕೃತಜ್ಞತೆ ಇರಬೇಕು, ಕೃತಜ್ಞತೆ. ಯಾಕೆ? ನಾವು ಅಪ್ಪನಿಗೆ ನೆನೆ ಹೇಳಿದ್ರಿಂದಲೇ ಅಪ್ಪನ ಜೊತೆ ಮಾತಾಡಿದ್ದು, ಇಲ್ದಿದ್ರೆ ಇಂದು ಅಳ್ತಾ ಕೂತ್ಕೊಳ್ಬೇಕಿತ್ತು. ಹೋಗ್ರೋ ಇಲ್ಲಿಂದ. ನೀವು ಹೇಳಿದಿದ್ರು ನನ್ನ ವಿಕ್ರಮ್ ಅವರು ನನ್ನ ಜೊತೆ ಮಾತಾಡ್ತಾರೆ. ವಿಕ್ರಮ್ ಅವರಿಗೆ ನಾನು ಪ್ರಾಣ. ಹೌದೌದು, ಅಪ್ಪನಿಗೆ ನಾವೇ ಫಸ್ಟ್. ದೀಕ್ಷಮ್ಮ, ಇಲ್ಲ, ನನ್ನ ವಿಕ್ರಮ್ ಅವರಿಗೆ ನಾನು, ಆದಮೇಲೆ ನೀವು, ಆಯ್ತಾ ಮಕ್ಕಳಾ? ಇಲ್ಲ. ಹೌದು. ಅಮ್ಮ ಮತ್ತು ಮಕ್ಕಳ ಜಗಳ ನೋಡ್ತಾ ವಿಕ್ರಮ್ ಕೆಳಗೆ ಬಂದ. ಅಷ್ಟರಲ್ಲಿ ಇಶಾನಿ ಕೂಡ ಅಲ್ಲಿಗೆ ಬಂದಳು. ಗುಡ್ ಮಾರ್ನಿಂಗ್ ಇಶಾನಿ ಪುಟ್ಟಿ. ಗುಡ್ ಮಾರ್ನಿಂಗ್ ಅಪ್ಪ. ಅಂದ ಹಾಗೆ ಏನಿದು, ದೀಕ್ಷಾ ಮತ್ತು ಕಿರಾತಕರು ಬೆಳಿಗ್ಗೆ ಶುರು ಮಾಡಿದಾರಾ? ಅದು ಇಲ್ಲಿ ಮಾಮೂಲಿ. ಅಪ್ಪನ ಹೆಸರಿನಲ್ಲೇ ಜಗಳ. ನನ್ನ ಹೆಸರಲ್ಲ? ಹೌದು, ಅಮ್ಮ ಹೇಳ್ತಾಳೆ ಅಪ್ಪನಿಗೆ ಅಮ್ಮ ಅಂದರೆ ಅತಿ ಹೆಚ್ಚು ಇಷ್ಟ ಅಂತ. ಆಗಿವರು ಹೇಳ್ತಾರೆ ನಮ್ಮ ನಂತರವೇ ಅಮ್ಮ ಇಷ್ಟ ಅಂತ. ಕೊನೆಗೆ ನೋಡಿ ಇದೇ ಪರಿಸ್ಥಿತಿ. ಆಗಲೇ ಇಶಾನಿ ಜೊತೆ ನಿಂತಿರೋ ವಿಕ್ರಮ್ನನ್ನು ಅವರು ಕಂಡ್ರು. ದೀಕ್ಷಾಳಿಗೆ ವಿಕ್ರಮ್ನನ್ನು ನೋಡುವ ಕಳೆದ ಕ್ಷಣಗಳು ನೆನಪಾದವು. ಅವಳ ಕಣ್ಣುಗಳು ನಡುಗಿದವು. ಅಪ್ಪ. ಏನು ನನ್ನ ಮುದ್ದುಗಳ? ಅಪ್ಪನಿಗೆ ನಾವಾದ್ಮೇಲೆ ತಾನೇ ಈ ದೀಕ್ಷಾ ಅಮ್ಮ ಇಷ್ಟ? ಇಲ್ಲ, ನನ್ನನ್ನೇ ಇಷ್ಟ ಅಂತ ಹೇಳಿ ವಿಕ್ರಮ್ ಅವರೇ. ಒಂದು ಕಡೆಯಿಂದ ಮಕ್ಕಳು, ಇನ್ನೊಂದು ಕಡೆಯಿಂದ ದೀಕ್ಷಾ ಹೇಳುತ್ತಲೇ ಇದ್ದರು. ಸಾಕು, ನನಗೆ ಅತಿ ಹೆಚ್ಚು ಇಷ್ಟ ಯಾರು ಅಂತ ತಿಳಿಬೇಕಲ್ಲ, ಅಷ್ಟೇ ತಾನೇ? ವಿಕ್ರಮ್ ಇಶಾನಿಯನ್ನು ಹತ್ರ ಕೂರಿಸ್ಕೊಂಡ. ನನಗೆ ನನ್ನ ಈ ರಾಜಕುಮಾರಿ ಅಂದರೆ ಇಷ್ಟ, ಸಾಕೆ? ಅಮ್ಮ ಮತ್ತು ಮಕ್ಕಳಿಗೆ ಈಗ ಸಮಾಧಾನ ಐತೆ? ದೀಕ್ಷಮ್ಮ, ನಾವು ದಡ್ಡರಾದವು, ಸುಮ್ಮನೆ ಎನರ್ಜಿ ವೇಸ್ಟ್ ಆಯಿತು. ಆಯ್ತಾಯ್ತು ಸಾಕು, ಎಲ್ಲರೂ ಬನ್ನಿ, ನಾನು ಬ್ರೇಕ್ಫಾಸ್ಟ್ ಬಡಿಸ್ತೀನಿ ಅಂತ ಹೇಳಿ ಹೇಳೋದಕ್ಕೆ ಹೋದ ದೀಕ್ಷಾಳನ್ನು ವಿಕ್ರಮ್ ಹಿಡಿದು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡ. ದೀಕ್ಷಾ ಒಂದು ಕ್ಷಣ ಬೆಚ್ಚಿಬಿದ್ಲು. ಸ್ವಲ್ಪ ಒದ್ದಾಡಿದ್ರು ವಿಕ್ರಮ್ನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಳಿಗಾಗಲಿಲ್ಲ. ಏನಿದು ಮಕ್ಕಳು? ದೀಕ್ಷಾ ಮೆಲ್ಲಗೆ ಅವನಿಗೆ ಹೇಳಿದ್ಲು.
ಮಕ್ಕಳು ದೀಕ್ಷಾಳ ಮುಖ ನೋಡಿ ಬಾಯಿ ಮುಚ್ಚಿ ನಕ್ಕಿದ್ರು. ನನಗೆ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಿಯವಾದದ್ದು ಏನು ಅಂತ ನಿಮಗೆ ಗೊತ್ತೇ? ವಿಕ್ರಮ್ ಕೇಳ್ದ. ಮಕ್ಕಳು ಕುತೂಹಲದಿಂದ ಕೇಳಿದರು. ಹೇಳಿ ಅಪ್ಪ. ವಿಕ್ರಮ್ ದೀಕ್ಷಾಳನ್ನು ಇನ್ನೂ ಸ್ವಲ್ಪ ಹತ್ರ ಕಪ್ಕೊಂಡ. ನನ್ನ ಈ 4 ಮುದ್ದು ಮಕ್ಕಳನ್ನು ನನಗೆ ನೀಡಿದ ನನ್ನ ಈ ದೀಕ್ಷಾ ಅಂದರೆ ನನಗೆ ಅತಿ ಹೆಚ್ಚು ಇಷ್ಟ. ದೀಕ್ಷಾಳ ಕಣ್ಣುಗಳು ತುಂಬಿ ಬಂದವು. ಅವಳು ವಿಕ್ರಮ್ ನೆರೆಗೆ ಹೊರಗದ್ಲು. ಅಮ್ಮನ ಕಣ್ಣು ತುಂಬಿದರೆ ಪುಟ್ಟ ಮರಿಗಳಿಗೆ ಸಹಿಸೋದಕ್ಕಾಗೋದಿಲ್ಲ. 4 ಓಡ್ ಬಂದು ದೀಕ್ಷಾಳನ್ನು ಅಪ್ಕೊಂಡ್ರು. ಅವಳು ಕೂಡ ತನ್ನ ಮಕ್ಕಳನ್ನ ಎದೆಗೆ ಅಪ್ಕೊಂಡ್ಳು. ನಿನ್ನನ್ನು ಕಣ್ಣೊಳಗೆ ಇಟ್ಟಿದ್ದೀನಿ ಕಣ್ಣಮ್ಮ. ಕಣ್ಣು ಮುಚ್ಚಲು ನನಗೆ ಇಷ್ಟ ಇಲ್ಲ. ನೀನೇ ನನ್ನ ಸಂತೋಷ. ಹೂಗಳೆಲ್ಲ ನಿನ್ನ ವಾಸನೆ. ನೀನು ಆಡೋ ಮಾತುಗಳೆಲ್ಲ ನನಗೆ ಸಂಗೀತ. ನಿನ್ನ ನಗು ನಾನು ಉಳಿಸಿಟ್ಟ ಸಂಪತ್ತು ಬಂಗಾರ. ನೀನಿಲ್ಲದಿದ್ದರೆ ನಾನಿಲ್ಲಿ ಬಡವನಮ್ಮ. ವಿಕ್ರಮ್ ಹಾಡು ಮುಗಿಸಿದ ತಕ್ಷಣ ದೀಕ್ಷಾ ಅಚ್ಚರಿಯಿಂದ ಅವನನ್ನು ನೋಡಿದ್ಲು. ಅಪ್ಪ ಸೂಪರ್. ಅಪ್ಪ ಹಾಡೋದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ. ಅದು ವಿಕ್ರಮ ತನ್ನ ಪ್ರಾಣದಂತಿರೋಳಿಗಾಗಿ ಹಾಡುವಾಗ ಆ ಹಾಡು ಇನ್ನೂ ಸುಂದರವಾಗುತ್ತೆ ಅಲ್ವೇ ಅಪ್ಪ? ವಿಕ್ರಮ್ನ ತುಟಿಗಳಲ್ಲಿ ಒಂದು ನಗು ಮೂಡಿತು. ಕೇವಲ ತನ್ನ ದೀಕ್ಷಾಳಿಗಾಗಿ ಅಷ್ಟೊಂದು ಪ್ರೀತಿ ತುಂಬಿದ ನಗು ಅದು. ಇಶಾನಿ ಅಕ್ಕ. ಏನಪ್ಪು? ಅಕ್ಕನ ಬೋಣ ಕೂಡ ನಮ್ಮ ಅಪ್ಪನ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಗುಟ್ಟಾಗಪ್ಪು ಇಶಾನಿ ಕಿವಿಯಲ್ಲಿ ಇದನ್ನು ಹೇಳಿದಾಗ ಅವಳ ಮನಸ್ಸಿನೊಳಗೆ ದುಃಖ ಆಯಿತು. ತನ್ನ ಬೆಳಗಿನ ಕಣ್ಣುಗಳು ಪ್ರಿಯತಮನನ್ನು ಎಂದಾದರೂ ಕಾಣಲು ಸಾಧ್ಯವೇ? ಅವಳ ಮನಸ್ಸು ಚಡಪಡಿಸ್ತು. ಮನಸ್ಸಿನ ನೋವನ್ನು ಹೊರಗೆ ತೋರಿಸ್ದೆ ಅವಳು ಕೂಡ ತನ್ನ ತಮ್ಮಂದಿರನ್ನು ನೋಡಿ ನಕ್ಕದ್ಲು. ತಮ್ಮ ಅಕ್ಕನ ಮನಸ್ಸನ್ನು ಓದಿದ ಆ ಪುಟ್ಟ ಮಕ್ಕಳು ಮೌನವಾಗಿ ದೇವರಲ್ಲಿ ಪ್ರಾರ್ಥಿಸಿದ್ರು, ಅವಳ ರಾಜಕುಮಾರನ ಅವಳಿಗೆ ಬೇಗ ನೀಡು ಅಂತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.